ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಚೈತ್ರ. ನಾನು ಇವತ್ತು ಮಾಡ್ತಿರುವಂಥ ರೆಸಿಪಿ ತರಕಾರಿ ಸಾಗು. ಮಾಡಲು ಬೇಕಾಗುವ ಸಾಮಗ್ರಿಗಳು: 1 ಕಪ್ ಕ್ಯಾರೆಟ್, 1 ಕಪ್ ಬೀನ್ಸ್, 1 ಕಪ್ ಆಲೂಗಡ್ಡೆ, 1 ಕಪ್ ನವಿಲುಕೋಸು ಎಲ್ಲವನ್ನು ನಾನು ಮೀಡಿಯಮ್ ಸೈಜ್ನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನೆನೆಸಿರುವಂಥ ಬಟಾಣಿ 1 ಕಪ್, ಈರುಳ್ಳಿ 1 ಕಪ್, ಟೊಮೊಟೊ 1 ಕಪ್. ಮಸಾಲೆಗೆ ಸ್ವಲ್ಪ ಕಾಯಿ ತುರಿ, 1-2 ಸ್ಪೂನ್ ಎಳ್ಳು, 1 ಸ್ಪೂನ್ ಧನಿಯಾ, 3-4 ಬೆಳ್ಳುಳ್ಳಿ ಹೆಸರು, 3-4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕಡಲೆ ಬೀಜ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಮೊದಲಿಗೆ ಸ್ಟವ್ ಮೇಲೆ ಕುಕ್ಕರ್ ಇಟ್ಟು ತರಕಾರಿ ಬಟಾಣಿ ಎಲ್ಲವನ್ನು ಹಾಕಿ 1-2 ಲೋಟ ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 3-4 ವಿಜಿಲ್ ಕೂಗಿಸ್ಕೊಳ್ಬೇಕು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋರೆಲ್ಲ ಒಂದೊಂದು ಕಮೆಂಟ್ ಹಾಕಿ. ಯಾಕಂದರೆ ನೀವು ಸಬ್ಸ್ಕ್ರಿಪ್ಷನ್ನ ಪ್ರೈವೇಟಲ್ಲಿ ಇಟ್ಟಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಮ ನೇಮ್ ತಿಳಿಯೋದಿಲ್ಲ ನನಗೆ. ಹಾಗಾಗಿ ಮತ್ತು ಸ್ಟವ್ ಮೇಲೆ ಪ್ಯಾನ್ ಇಟ್ಟು ಕಡಲೆ ಬೀಜ ಹಾಕಿ ಸ್ವಲ್ಪ ಹುರಿದ್ಕೊಳ್ಬೇಕು. ಎಳ್ಳನ್ನು ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು. ನಂತರ ಬಾಣಲೆ ಇಟ್ಟು ಸ್ಟವ್ ಮೇಲೆ 1-2-3 ಸ್ಪೂನ್ ಎಣ್ಣೆ, ಇಂಗು ಹಾಕಿದ್ರೆ ತುಂಬ ಒಳ್ಳೆಯದು, ಗ್ಯಾಸ್ಟ್ರಿಕ್ ಕಡಿಮೆ. ಯಾವ ರೆಸಿಪಿ ಮಾಡಿದ್ರು ಈರುಳ್ಳಿ 1-2 ನಿಮಿಷ ಸಲ ಹುರ್ಕೊಳ್ಳಿ, ಆವಾಗ ಟೇಸ್ಟ್ ಆಗುತ್ತೆ. ಇವಾಗ ಟೊಮೊಟೊವನ್ನು ಸೇರಿಸಿ 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಮಸಾಲೆ ಪದಾರ್ಥಗಳನ್ನೆಲ್ಲ ಮಿಕ್ಸರ್ ಜಾರ್ನಲ್ಲಿ ಹಾಕಿ ನುಣ್ಣಗೆ ರುಬ್ಕೊಳ್ಳಿ. ರುಬ್ಬಿರುವಂಥ ಮಿಶ್ರಣವನ್ನು ಒಗ್ಗರಣೆಗೆ ಸೇರಿಸಿ. ಜಾಸ್ತಿ ನೀರು ಹಾಕಬೇಡಿ, ಸಾಗು ಯಾವಾಗಲೂ ಗಟ್ಟಿಯಾಗಿರಬೇಕು. ಹಾಗಾಗಿ ಸ್ವಲ್ಪ ನೀರು ಹಾಕಿ ನೀರು ಕುದಿಯುತ್ತಿರುವಾಗ ಬೆಂದಿರುವಂಥ ಎಲ್ಲ ತರಕಾರಿಗಳನ್ನ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ನಾವು ಸಾಂಬಾರು ಅಥವಾ ಗೊಜ್ಜು, ಸಾಗು ಈ ಥರ ರೆಸಿಪಿಗಳನ್ನ ಮಾಡುವಾಗ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಕೆಲವರು ಖಾರದ ಪುಡಿ ಅಥವಾ ಮಸಾಲೆನ ಹಾಕಿ ಕುದಿಸೋದಿಲ್ಲ, ಬರೀ 1-2 ನಿಮಿಷ ಕುದಿಸಿ ಆಫ್ ಮಾಡ್ತಾರೆ. ಆ ಥರ ಮಾಡಿದ್ರೆ ರುಚಿ ಚೆನ್ನಾಗಿರೋದಿಲ್ಲ. ನಾವು ಕುದಿಸಿದಷ್ಟು ಚೆನ್ನಾಗಿ ರುಚಿ ಬರುತ್ತೆ. 3-4 ನಿಮಿಷಗಳ ಕಾಲ ಕುದಿಸಿದ್ರೆ ರುಚಿಕರವಾದ ಸ್ವಾದಿಷ್ಟಕರವಾದ ತರಕಾರಿ ಸಾಗು ಸವಿಯಲು ಸಿದ್ಧ. ಡೈರೀಸ್ ರೆಸಿಪಿಗಳು ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕು, ಫಾಲೋ, ಶೇರ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿದವರೆಲ್ಲ ಕಮೆಂಟ್ ಮಾಡೋದನ್ನ ಕೂಡ ಮರಿಬೇಡಿ.